ಇವತ್ತು ರಾಜ್ಯದಲ್ಲಿ 6 ಜನ ನಕ್ಸಲರೇನು ಶರಣಾಗತಿ ಆಗಿದ್ದಾರೆ, ಅವರ ಕುಟುಂಬಸ್ಥರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ನಮಸ್ತೆ. ನಿಮ್ಮ ಕಡೆ ಯಾರಿದ್ದಾರೆ ಸರ್? ಯಾರು ಬಂದು ಶರಣಾಗತಿ ಆದರು? ನಮ್ಮ ಸಹೋದರ ಮಾರೆಪ್ಪ ರೋಲಿ ಅಂತ 2000ರಲ್ಲಿ ಈ ಒಂದು ಸಂಘಟನೆಯಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಆ್ಯಕ್ಚುಲಿ ನಮ್ಮ ಜಿಲ್ಲೆಯಲ್ಲಿ ಬಡತನ, ಅಪೌಷ್ಟಿಕತೆ, ಭೂಮಾಲಿಕತ್ವ, ಜಾತಿ ಪದ್ಧತಿ, ಜೀತ ಪದ್ಧತಿ, ದೇವದಾಸಿ ಪದ್ಧತಿ ಅಂತ ಹಲವಾರು ಅನಿಷ್ಟ ಪದ್ಧತಿಗಳಿದ್ದು ಅದರ ವಿರುದ್ಧ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂಘಟನೆ ಕಟ್ಕೊಂಡು ಕೆಲಸ ಮಾಡಿರೋದು. ಈ ಕೆಲಸವನ್ನು ಸರ್ಕಾರ, ಸಂವಿಧಾನ ಬಯಸ್ತಕ್ಕಂಥ ಪ್ರತಿಯೊಬ್ಬರು ಪಾಲಕರು ಇದನ್ನು ಗೌರವಿಸಬೇಕಾಗಿತ್ತು. ಅವರು ಈ ಥರದ ಜಾಗೃತ ತರತಕ್ಕಂಥ ಸಂಘಟನೆಯ ನಾಯಕರನ್ನು ಜೈಲಿಗೆ ಹಾಕೋದು, ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ, ಅವ್ರಿಗೆ ಊಟ ಕೊಟ್ಟಿರ್ತಕ್ಕಂಥ, ಅವರಿಗೆ ಸಹಕರಿಸಿರ್ತಕ್ಕಂಥ, ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಬಹುತೇಕರನ್ನು ವಿನಾಕಾರಣ ಜೈಲಿಗೆ ತಳ್ಳೋದ್ರ ಮೂಲಕ ಅಕ್ರಮ ಕೇಸುಗಳು ಬನಾಯಿಸಿ ಅಕ್ರಮ ಕೇಸುಗಳಲ್ಲಿ ತೊಡಗಿಸಿರೋದ್ರಿಂದ ಅದರಿಂದ ಬೇಸತ್ತಿರ್ತಕ್ಕಂಥ ಸಂಘಟಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದ್ದರು. ಸುಮಾರು 25 ವರ್ಷಗಳ ಕಾಲ ಅವರು ಮಾಡಿದ್ದು ಜನರಿಗೆ ಹಿಂಸೆ ಕೊಡ್ತಕ್ಕಂಥ ಕೆಲವರಿಗೆ, ಕಾರ್ಪೊರೇಟ್ಸ್ಗೆ ಅಥವಾ ಭೂಮಾಲೀಕರಿಗೆ ತೊಂದರೆ ಕೊಟ್ಟಿದ್ದು ಬಿಟ್ಟರೆ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದಲ್ಲ. ಯಾಕಂದರೆ ಅವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸೈದ್ಧಾಂತಿಕವಾಗಿ ಚಳುವಳಿಯನ್ನು ಕಟ್ಟಬೇಕಂತ ಹೋದವರು. ಹಂಗಾಗಿ ಜನರು ಕೊಟ್ಟಿರ್ತಕ್ಕಂಥ ಊಟ, ಜನರು ಕೊಟ್ಟಿರ್ತಕ್ಕಂಥ ಬಟ್ಟೆ, ಜನರ ಮೇಲೆ ಅವರು ಡಿಪೆಂಡ್ ಆಗಿರ್ತಕ್ಕಂಥ ವ್ಯಕ್ತಿಗಳು. ಅವರು ಯಾವುದೇ ಕಾರ್ಪೊರೇಟ್ಸ್ ವ್ಯಕ್ತಿಗೆ ಬಲಿಯಾಗ್ತಕ್ಕಂಥ, ಕಾರ್ಪೊರೇಟ್ ಶಕ್ತಿಗಳಿಗೆ ಗುಲಾಮರಾಗ್ತಕ್ಕಂಥ ಕೆಲಸ ಮಾಡಿಲ್ಲ. ಆ ಹಿನ್ನೆಲೆ ಅವ್ರು ಈಗಲೂ ಹೇಳ್ತಾ ಇದ್ದಾರೆ, ನಾವು ಕೊನೆವರೆಗೂ ಜೈಲಲ್ಲಿ ನಮ್ಮನ್ನು ಹಾಕಿದ್ರೂ ಪರವಾಗಿಲ್ಲ, ಅಥವಾ ನಮ್ಮ ಮೇಲೆ ಪ್ರಕರಣಗಳು ಏನು ಹಾಕಿದರೆ ಅವು ಇತ್ಯರ್ಥ ಮಾಡಿಕೊಂಡು ಜೈಲಲ್ಲಿ ಇದ್ದುಕೊಂಡು ಮತ್ತೆ ಬಂದು ಹೊರಗಡೆ ನಾವು ಜನರಿಗೋಸ್ಕರ ಕೆಲಸ ಮಾಡ್ತಿದ್ರೆ ಇದು ಅತ್ಯಂತ ತ್ಯಾಗದ ವಿಚಾರ ಆಗಿದೆ. ಹಂಗಾಗಿ ಇದು ಯಾವುದೋ ವ್ಯಕ್ತಿಗತವಾಗಿರ್ತಕ್ಕಂಥ ವಿಚಾರ ಅಲ್ಲ. ಹಂಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅವ್ರ ಮೇಲೆ ಏನು ಮಾಧ್ಯಮಗಳು ಪ್ರಚಾರ ಮಾಡ್ತಾರೆ, BJPಗರು ಪ್ರಚಾರ ಮಾಡ್ತಾ ಇದ್ದಾರೆ, ಇವರು ಅವಿವೇಕಿಗಳಿದ್ದಾರೆ, ಇವರು ಕಾನೂನನ್ನು ಕೈ ತಗೊಂಡಿದ್ದಾರೆ ಅಂತ. ಈ ಕಾನೂನು ಕೈ ತೆಗೆದುಕೊಳ್ಳಲಿಕ್ಕೆ ಕಾರಣ ಯಾರು? ಇಲ್ಲಿ ಸಂವಿಧಾನ ವಿಫಲಗೊಳ್ಳಲಿಕ್ಕೆ ಕಾರಣ ಯಾರು? ಇಲ್ಲಿ ಅಕ್ರಮ ಚಟುವಟಿಕೆ ನಡೆಸ್ತಕ್ಕಂಥವ್ರನ್ನ ಹದ್ದುಬಸ್ತಲ್ಲಿ ಇರ್ತಕ್ಕಂಥ ಕಾರ್ಯವನ್ನು ಮಾಡಲಾರದೆ ಇರ್ತಕ್ಕಂಥವ್ರು ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ. ಅದಕ್ಕಾಗಿ ಆ ಭಾಗದಲ್ಲಿ BJPಯವರೇ ಹೆಚ್ಚು ಕಾರ್ಪೊರೇಟ್ ಮಾಲೀಕರಾಗಿರೋದ್ರಿಂದ ಈ ಒಂದು ಶರಣಾಗತಿ ಪ್ರಕ್ರಿಯೆಯನ್ನು ಅಥವಾ ಮುಖ್ಯವಾಹಿನಿ ಪ್ರಕ್ರಿಯೆ ಅವ್ರು ನಂಬ್ತಾ ಇಲ್ಲ. ಹಂಗಾಗಿ ಅವರಿಗೆ ಮುಖ್ಯವಾಹಿನಿ ಪ್ರಕ್ರಿಯೆ ಅವರಿಗೆ ಇಷ್ಟ ಇಲ್ಲ. ಸರ್, ಈಗೇನು ಸದ್ಯ 6 ಜನ ಬಂದು ಏನು ಸರೆಂಡರ್ ಆಗಿದ್ದಾರೆ, ನಿಮಗೆ ಯಾವ ಥರ ಮಾಹಿತಿ ಬಂತು ಸರ್? ಈ ಥರ ಬಂದು ಸರೆಂಡರ್ ಆಗಿ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡಿದ ನಂತರ, ಈಗ ವಿಕ್ರಮ್ ಗೌಡನ ಒಂದು ಎನ್ಕೌಂಟರ್ ಆದ ನಂತರ ಎಲ್ಲ ಇಡೀ ಸಮಾಜದಲ್ಲಿರ್ತಕ್ಕಂಥ ಆದರ್ಶವಾದಿಗಳು ದಯವಿಟ್ಟು ಮುಖ್ಯವಾಹಿನಿಗೆ ಬರಬೇಕಂತ CM ಅವರು ಕೇಳಿದರು. ಬೇರೆಯವ್ರ ಥರ ನಕ್ಸಲ ವಿಕ್ರಮ್ ನಾಯಕ್ ಏನಿದ್ದಾರೆ ಅವರು ಎನ್ಕೌಂಟರ್ ಆದ ಕೂಡಲೇ ಭಯಭೀತರಾಗಿ ಬಂದಿದ್ದಾರೆ ಅಂತ ಪ್ರಚಾರ ಮಾಡ್ತಾರೆ. ಆ್ಯಕ್ಚುಲಿ 2000ದಲ್ಲೇ ಸಾಕೇತ್ ರಾಜನ್ ಅನ್ನೋರು ಈ ಚಳುವಳಿಗೆ ಮೂಲ ಬೇರು. ಅವ್ರು ಸತ್ತ ನಂತರ ಯಾರು ವಿಚಲಿತರಾಗಿ ಹೊರಗಡೆ ಬಂದಿರಲಿಲ್ಲ. ಹಂಗಾಗಿ ಯಾರು ಸಾವಿನಿಂದ ಅವ್ರು ವಿಚಲಿತರಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಅವರು ತ್ಯಾಗಪೂರಿತವಾಗಿರ್ತಕ್ಕಂಥ ಹೋರಾಟ ಕಟ್ತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಅವರು ಜನರಿಗೋಸ್ಕರ ಹೋರಾಟ ಮಾಡ್ತಾ ಬಂದಿದ್ದಾರೆ. ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ, ಶಾಂತಿಯುತವಾಗಿ ನೀವು ಹೋರಾಟ ಮಾಡಿರಿ, ಸಂವಿಧಾನ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಿರಿ ಅಂತ ಅವಕಾಶ ಕೊಟ್ಟಿದ್ರೆ ಅವ್ರು ಬಂದಿದ್ದಾರೆ. ಅದು ಬಿಟ್ಟು ವ್ಯಕ್ತಿಗತ ಯಾವುದೋ ಲಾಭಕ್ಕೋಸ್ಕರ, ವ್ಯಕ್ತಿಗತ ಹಿತಾಸಕ್ತಿಗೋಸ್ಕರ ಅವ್ರು ಬಂದಿಲ್ಲ ಅನ್ನೋದು ಕರ್ನಾಟಕದ ಜನತೆ ಅರ್ಥ ಮಾಡ್ಕೋಬೇಕಾಗಿದೆ. ಸರ್, ಈಗ ಏನು CM ಹತ್ರ ಏನು ಒಂದಷ್ಟು ಮನವಿಗಳನ್ನು ಸಲ್ಲಿಸಿದ್ದಾರೆ, ಅದು ನಡೆಯುತ್ತೆ ಅಂತ ನಿಮ್ಗೇನಾದರೂ ಅನಿಸುತ್ತೆ ಸರ್? ಖಂಡಿತ ನಡಲೇಬೇಕಮ್ಮ. ಯಾಕಂದರೆ ಅವ್ರು ಜನರ ಸಮಸ್ಯೆಗಳನ್ನ ಹೇಳಿದ್ದಾರೆ. ವ್ಯಕ್ತಿಗತ ನನಗೆ ಪ್ಯಾಕೇಜ್ ಕೊಡಿ, ನನಗೆ ಮನೆ ಕಟ್ಟಿಕೊಡಿ ಅಂತ ಕೇಳಿಲ್ಲ. ನಾವು ಜೈಲಲ್ಲಿರ್ತೀವಿ, ಕೇಸ್ಗಳು ಎದುರಿಸ್ತೀವಿ, ಅದು ಯಾವುದೇ ಕಾರಣಕ್ಕೋಸ್ಕರ ಕೇಸ್ ಬಿದ್ದಿರಲಿ ಅದನ್ನು ನಾವು ಕಾನೂನು ಪ್ರಕಾರ ಎದುರಿಸಿ ಬೇಲ್ ತಗೊಂಡು ಹೊರಗಡೆ ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜನರ ಸಮಸ್ಯೆಗಳೇನಿದೆ, ಅಲ್ಲಿ ಆದಿವಾಸಿಗಳನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಅಥವಾ ಅಲ್ಲಿ ಕಾಫಿ ಎಸ್ಟೇಟ್ ಮಾಲೀಕರಿಂದ ಕಿರುಕುಳ ಆಗ್ತಕ್ಕಂಥ ತಪ್ಪಿಸಬೇಕಾಗಿದೆ. ವಿಶೇಷವಾಗಿ ಬಹುರಾಷ್ಟ್ರೀಯ ಕಂಪನಿಗಳು ಈ ದೇಶದ ನೆಲ, ಜಲ ಸಂಪನ್ಮೂಲವನ್ನು ಸಾರಾಸಗಟಾಗಿ ಲೂಟಿ ಮಾಡ್ತಕ್ಕಂಥ ಪ್ರಕ್ರಿಯೆ ನಿಲ್ಲವರೆಗೆ ನಮ್ಮ ಹೋರಾಟ ಇರ್ತದೆ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಆಶೆ. ಹಂಗಾಗಿ ಈ ಅಕ್ರಮ ಲೂಟಿಗಾರಿಕೆಯನ್ನು, ಗಣಿಗಾರಿಕೆಯನ್ನು ಯಾವುದೇ ಸರ್ಕಾರದ BJP, ಕಾಂಗ್ರೆಸ್, JDS ಯಾವುದೇ ಇರಲಿ ನಿರ್ದಾಕ್ಷಿಣ್ಯವಾಗಿ ತಡಿತಕ್ಕಂಥ ಪ್ರಯತ್ನ ಮಾಡಿದ್ರೆ ಈ ಥರದ ಒಂದು ಹಿಂಸಾತ್ಮಕವಾಗಿರ್ತಕ್ಕಂಥ ಚಳವಳಿಗಳು ಬರಂಗಿಲ್ಲ ಅನ್ನೋದು ನಮ್ಮ ಆಶೆ ಆಗಿದೆ. ಹಂಗಾಗಿ ಸಿದ್ದರಾಮಯ್ಯನವರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ಅನ್ನೋದು ನಮಗೆ ಅವರ ಮಾತಿನಿಂದ ಅರ್ಥ ಆಗಿದೆ. ಬಟ್ ಒಂದು ವೇಳೆ ಅವರು ಆ ಮಾತಿನ ನಡೆಸಿಕೊಳ್ಳದೆ ಹೋದರೆ ಖಂಡಿತ ಈ ಚಳವಳಿಗಳು ಮತ್ತೊಂದು ರೀತಿಯಲ್ಲಿ ಆ ನೆಲದಲ್ಲಿ ಆರಂಭ ಆಗ್ತವೆ. ಅದನ್ನು ಯಾರು ತಡೆಯೋಕ್ಕಾಗಲ್ಲ ಅನ್ನೋದು ನಮಗಿರ್ತಕ್ಕಂಥ ಅನುಭವದ ಮಾಹಿತಿ. ಸರ್, ಈಗ ನಿಮ್ಮ ವ್ಯಕ್ತಿ ಏನಿದ್ದಾರೆ, ನಿಮ್ಮ ಸಂಬಂಧಿಕರು ಏನಿದ್ದಾರೆ, ಅವ್ರ ಮನಸ್ಥಿತಿ ಹೇಗಿತ್ತು ಸರ್? ಈಗ ಶರಣಾಗತಿ ಆಗೋ ಟೈಮಲ್ಲಿ ಅವ್ರ ಮನಸ್ಥಿತಿ ಏನಾದರೂ ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡಿದ್ರಾ? ನಾನು ಈ ಥರ ಶರಣಾಗತಿ ಆಗ್ತೀನಿ ಅಂತ ಏನಾದರೂ ನಿಮ್ಮ ಹತ್ರ ಮಾಹಿತಿಗಳನ್ನ ಹಂಚ್ಕೊಂಡಿದ್ರಾ? 1 ವರ್ಷದಿಂದ ಶಾಂತಿಗಾಗಿ ನಾಗರಿಕ ಸಮಿತಿ ಅನ್ನೋ ಹೆಸರಲ್ಲಿ ಕೆಲವು ಮುಖಂಡರು, ಅದೇ ಥರ ಸರ್ಕಾರ ನೇಮಿಸಿರ್ತಕ್ಕಂಥ ನಕ್ಸಲೀಯರ ಪುನರ್ವಸತಿ ಶರಣಾಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಿತಿಗಳು ನಿರಂತರವಾಗಿ ಪ್ರಯತ್ನ ಮಾಡಿದ್ವು. ಆ ಪ್ರಯತ್ನ ಮಾಡಿದ್ರು ಕೂಡ ಅವರು ಈ ವ್ಯವಸ್ಥೆಗೆ ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ಖಂಡಿತ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಂಗಿಲ್ಲ, ನಿರ್ಲಕ್ಷ್ಯ ಮಾಡ್ತದೆ. ಅದಕ್ಕೋಸ್ಕರ ನಾವು ಬರ್ತಕ್ಕಂಥ ಅಗತ್ಯ ಇಲ್ಲ. ಜನರ ಮಧ್ಯೆ ಇದ್ಕೊಂಡು ಜನರಲ್ಲಿ ಜಾಗೃತಿ ತಂದು ನಾವು ಹೋರಾಟ ಮಾಡೋದ್ರ ಮೂಲಕನೇ ನಾವು ಹಕ್ಕುಗಳು ಸಾಧಿಸ್ತೀವಿ ಅಂತ ಪ್ರಯತ್ನದಲ್ಲಿದ್ದರು. ಬಟ್ ಇತ್ತೀಚೆಗೆ ಸರ್ಕಾರ ಹಲವಾರು ವಿಚಾರಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ ಅನ್ನೋ ಭರವಸೆ ಬಂದಂತ ಅವ್ರು ಬಂದಿದ್ದಾರೆ. ಬಂದು ಮತ್ತು ಜನವಾಹಿನಿ ಮೂಲಕ ಹೋರಾಟನೇ ಕಟ್ತಕ್ಕಂಥ ಪ್ರಕ್ರಿಯೆಗೆ ಅವ್ರು ಹೋಗ್ತಾರೆ. ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಇತರ ಯಾವುದೇ ಸರ್ಕಾರಗಳು ಈ ಥರದ ಜನರ ಮೂಲಭೂತ ಸಮಸ್ಯೆಗಳು ಬಗೆಹರಿಸದೆ ಹೋದರೆ ಅವರು ಜನ ದೃಷ್ಟಿಯಲ್ಲಿ ಖಂಡಿತ ಶತ್ರುಗಳಾಗ್ತಾರೆ, ಜನರ ದೃಷ್ಟಿಯಲ್ಲಿ ಅವರು ಅಪರಾಧಿಗಳಾಗ್ತಾರೆ. ಅಂಥ ಒಂದು ವ್ಯವಸ್ಥೆಗೆ ಅವಕಾಶ ಕೊಡಲಾರ್ದಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಮಾಡದೆ ಹೋದರೆ ಖಂಡಿತ ಮತ್ತೊಂದು ರೀತಿಯಲ್ಲಿ ಈ ಚಳವಳಿಗಳು ಬೇರೆ ಬೇರೆ ರೀತಿಯಲ್ಲಿ ಹುಟ್ಕೊಳ್ಳಿಕ್ಕೆ ಇವರೇ ಕಾರಣ ಆಗ್ತಾರೆ ಅನ್ನೋದು ಹೇಳ್ತಾ ಇದ್ದಾರೆ.
ಸರ್ ಈಗಷ್ಟೇ ಇನ್ನೇನು 6 ಜನ ಏನು ನಕ್ಸಲರು ಏನು ಶರಣಾಗತಿ ಆಗಿದ್ದಾರೆ, ಅವರಿಗೆ ಸರ್ಕಾರದ ವ್ಯವಸ್ಥೆಗಳು ಹೇಗಿರಬೇಕು ಅಂತ ನೀವು ಮನವಿ ಮಾಡ್ತೀರಾ ಸರ್ ಸರ್ಕಾರಕ್ಕೆ? ಏನಿದೆ ಆ್ಯಕ್ಚುಲಿ ಅವರು ಚಿಕ್ಕಮಗಳೂರಲ್ಲಿ ಮತ್ತೆ ಕಾನೂನು ಪ್ರಕ್ರಿಯೆಯನ್ನು ಮುಗಿಸಬೇಕಾಗಿದೆ. ಅಲ್ಲಿ ಮುಗಿಸಿದ ನಂತರ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ. ಆ ಕಸ್ಟಡಿಯಲ್ಲಿ ಕೇಸ್ ಮುಗಿದ ನಂತರ ಮತ್ತೆ ಹೊರಗಡೆ ಬರಬೇಕು. ಅಲ್ಲಿವರೆಗೆ ಅವ್ರ ಕುಟುಂಬಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ಸಹಕಾರ ಕೊಡ್ತಕ್ಕಂಥ, ಈಗಾಗಲೇ ಜಯಣ್ಣ ನಮ್ಮ ತಮ್ಮ ತನಗೆ ಬಂದಿರತಕ್ಕಂಥ ಅಥವಾ ತನಗೆ ಘೋಷಿಸಿರ್ತಕ್ಕಂಥ ಪ್ಯಾಕೇಜಲ್ಲಿ ಅರ್ಧ ಹಣವನ್ನು ಆ ಊರಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಗೆ ಕೊಡಿ ಅಂತ ಹೇಳಿದ್ದಾನೆ. ಅಂದರೆ ಅವನಿಗಿರ್ತಕ್ಕಂಥ ಶಿಕ್ಷಣದ ಬಗ್ಗೆ ಕಾಳಜಿ ಮತ್ತು ಮಕ್ಕಳ ಬಗ್ಗೆ ಕಾಳಜಿ, ಪಾಲಕರ ಬಗ್ಗೆ ಕಾಳಜಿ. ಅವ್ರ ತಾಯಿ ಇವತ್ತು ಕಣ್ಣೀರು ಹತ್ತಿದ್ದಾಳೆ, ನನ್ನ ಮಗ ಸತ್ತಿದ್ದಾನೆ ಬರಲ್ಲ ಅಂತ. ನೀವು ಆ್ಯಕ್ಚುಲಿ ಎಲ್ಲ ಮಾಧ್ಯಮಗಳಲ್ಲಿ ನೋಡಿದ್ರೆ ಅವ್ರ ತಾಯಿ ಭಾಳ ಕಣ್ಣೀರಿಟ್ಟಿದ್ದಾರೆ. ಅವ್ರ ಅಣ್ಣ ಕೂಡ ಹಾರ್ಟ್ ಪೇಷಂಟು, ಈ ಅಮ್ಮಗೆ ಕಣ್ಣು ಕಾಣ್ತಾ ಇಲ್ಲ, ಆದರೂ ಕೂಡ ನನ್ನ ಮಗ ಸತ್ತಿದ್ದಾನೆ ಬರೋಂಗಿಲ್ಲ, ಬಂದರೆ ಅದು ಪರಮಾತ್ಮ ನನಗೆ ಒಂದು ಅವಕಾಶ ಕೊಟ್ಟನಂತ. ಇವತ್ತು ನನಗೆ ಹೊಟ್ಟೆ ತುಂಬಿದೆ, ನನಗೆ ಹೊಟ್ಟೆ ತಣ್ಣಗಾಗಿದೆ, ನನಗೆ ಉಂಡಂಗಾಗಿದೆ, ನಿದ್ದೆ ಬರ್ತಿರಲಿಲ್ಲ ಇಷ್ಟು ದಿನ, ಕನಿಷ್ಠ ನನ್ನ ಮಗ ಇವತ್ತಲ್ಲ ನಾಳೆ ಬರ್ತಾನಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಹಂಗಾಗಿ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದು ಕೇವಲ ಒಂದು ತಾಯಿಯ ವಿಚಾರ ಅಲ್ಲ, ಇಡೀ ಕರ್ನಾಟಕದ ಜನರ ಪರವಾಗಿ ಇವರು ಹೋರಾಟ ಮಾಡ್ತಾಯಿದ್ದಾರೆ. ಹಲವಾರು ನಾಯಕರು ಇನ್ನೂ ಏನಾದರೂ ಅಪ್ಪಿತಪ್ಪಿ ಈ ಥರದ ಪ್ರಕ್ರಿಯೆಯಲ್ಲಿದ್ದರೆ ಅವ್ರುಗಳು ಬರಲಿಕ್ಕೆ ಈ ಸರ್ಕಾರ ಇವರು 6 ಜನರಿಗೆ ಯಾವ ಥರ ಪ್ರತಿಕ್ರಿಯಿಸ್ತದೆ, ಇವರು 6 ಜನರನ್ನು ಯಾವ ಥರ ವಿಶ್ವಾಸ ತೊಗೊಳ್ತದೆ, ಈ 6 ಜನರ ಮೇಲೆ ಇರ್ತಕ್ಕಂಥ ಪ್ರಕರಣಗಳು ಎಷ್ಟು ಇತ್ಯರ್ಥಗೊಳಿಸಲಿಕ್ಕೆ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತದೆ ಅನ್ನೋದ ಮೇಲೆ ಇನ್ನು ಮುಂದಿನ ಸಂಗಾತಿಗಳು ಈ ಒಂದು ಬೆಳವಣಿಗೆಯನ್ನು ಗಮನಿಸಿ ಈ ಪ್ರಕ್ರಿಯೆಯಲ್ಲಿ ಬರ್ತಾರನ್ನೋ ಒಂದು ಆಶಾಭಾವ ನಮ್ಮಲ್ಲಿದೆ. ಇದಿಷ್ಟು ಏನು 6 ಜನ ನಕ್ಸಲರು ಏನು ಶರಣಾಗತಿ ಆಗಿದ್ದಾರೆ ಅವ್ರ ಸಂಬಂಧಿಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಐಶ್ವರ್ಯ, ಅಶ್ವೇಗ ನ್ಯೂಸ್ ಬೆಂಗಳೂರು.